ಸೊ ಗೈಸ್, ಆಧಾರ್ ಕಾರ್ಡ್ ನಲ್ಲಿ ಫೋನ್ ನಂಬರ್ ಅನ್ನ ಯಾವ ರೀತಿ ಅಪ್ಡೇಟ್ ಮಾಡಬಹುದು ಆನ್ಲೈನ್ ಮುಖಾಂತರನೇ ಅನ್ನೋದನ್ನ ಫುಲ್ ಸ್ಟೆಪ್ ಬೈ ಸ್ಟೆಪ್ ವಿತ್ ಪ್ರೂಫ್ ಇದರಲ್ಲಿ ತೋರಿಸಿದ್ದೀನಿ. ಸೊ ಯಾವ ರೀತಿ ಎಷ್ಟು ಫೀಸ್ ಆಗುತ್ತೆ, ಯಾವ ರೀತಿ ನೀವು ಅಪ್ಡೇಟ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಆಧಾರ್ ಆಪ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡೋದು ಯಾವ ರೀತಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಸೊ ನೀವು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನ ನೀವು ನೋಡ್ಬಿಟ್ಟು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ತೀರಾ ಅನ್ನೋದನ್ನ ನೀವು ನೋಡ್ಕೋಬಹುದು. ಸೊ ರಿಜಿಸ್ಟ್ರೇಷನ್ ಮಾಡಿ ಆದ್ಮೇಲೆ ನೀವು ನಿಮ್ಮ ಆಧಾರ್ ನಂಬರ್ ಏನಿದೆ ಈಸಿಯಾಗಿ ಅದರಲ್ಲಿ ಅಪ್ಡೇಟ್ ಅನ್ನ ಮಾಡಬಹುದು. ಸೊ ಯಾವ ರೀತಿ ಅಪ್ಡೇಟ್ ಮಾಡೋದು ಅನ್ನೋದನ್ನ ಈ ಫುಲ್ ವಿಡಿಯೋದಲ್ಲಿ ವಿತ್ ಪ್ರೂಫ್ ತೋರಿಸಿದೀನಿ. ಸೊ ವಿಡಿಯೋ ಎಂಡ್ ವರೆಗೂ ನೋಡ್ತಾ ಇದ್ದೀನಿ. ಸೊ ಗೈಸ್, ಮೊಬೈಲ್ ಅಪ್ಲಿಕೇಶನ್ ಏನಿದೆ ಆಧಾರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡು ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಮೈ ಆಧಾರ್ ಅಪ್ಡೇಟ್ಸ್ ಅಂತ ಇದೆ ಸೆಕ್ಷನಲ್ಲಿ. ಸೊ ನೀವು ಆ ಸೆಕ್ಷನಲ್ಲಿ ಬಂದು ಆದಮೇಲೆ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಏನು ಫಸ್ಟ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು ಪ್ರೊಸೆಸಿಂಗ್ ಫೀಸ್ ತೋರಿಸುತ್ತೆ 75 ರುಪೀಸು, ಆಮೇಲೆ ಪ್ರೊಸೆಸಿಂಗ್ ಟೈಮ್ ತೋರಿಸುತ್ತೆ 30 ಡೇಸ್. ಸೊ 30 ಡೇಸ್ ಟೈಮ್ ಮಾಡಿ ಆಗೋಗುತ್ತೆ. ಅದಾದಮೇಲೆ ಕೆಳಗಡೆ ಸ್ಟೆಪ್ಸ್ ಏನೇನಿರುತ್ತೆ, ನ್ಯೂ ಮೊಬೈಲ್ ನಂಬರ್ ವೆರಿಫಿಕೇಷನ್ ಇರುತ್ತೆ, ಫೇಸ್ ಅಥೆಂಟಿಕೇಷನು, ಮೇಕ್ ಪೇಮೆಂಟ್ ಆ್ಯಂಡ್ ಕಂಪ್ಲೀಷನ್ ಆಫ್ ರಿಕ್ವೆಸ್ಟ್. ಸೊ ಇಷ್ಟು ಒಂದು 3-4 ಸ್ಟೆಪ್ನ ನೀವು ಕಂಟಿನ್ಯೂ ಮಾಡಿದ್ರೆ ಮುಗಿದೋಗುತ್ತೆ. ಸೊ ಕೆಳಗಡೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಇಲ್ಲಿ ನಿಮ್ಗೆ ತೋರಿಸುತ್ತೆ ಇವರ ಕರೆಂಟ್ ರಿಜಿಸ್ಟರ್ಡ್ ನಂಬರ್, ಅಂದರೆ ಮೊದಲನೇ ಇವಾಗ ಆಲ್ರೆಡಿ ನಿಮ್ಮ ನಂಬರ್ ಇರೋದು ತೋರಿಸುತ್ತೆ ಮೊದಲಲ್ಲಿ. ಕೆಳಗಡೆ ಇಲ್ಲಿ ನ್ಯೂ ನಂಬರ್ ತೋರಿಸುತ್ತೆ. ಸೊ ನ್ಯೂ ನಂಬರಲ್ಲಿ ಏನಿದೆ ನಿಮ್ಮ ಹೊಸ ನಂಬರ್ ಯಾವ್ದು ಚೇಂಜ್ ಮಾಡಬೇಕು ಅನಿಸುತ್ತೆ ಆ ನಂಬರ್ ಇದರಲ್ಲಿ ನೀವು ಹಾಕಬೇಕಾಗುತ್ತೆ. ಅದು ಹಾಕಾದ್ಮೇಲೆ ಇಲ್ಲಿ ಕೆಳಗಡೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಹೊಸ ನ್ಯೂ ನಂಬರ್ ಏನಿರುತ್ತೆ ಆ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTPನ ಇದರಲ್ಲಿ ನೀವು ಹಾಕಬೇಕಾಗುತ್ತೆ. ಸೊ OTP ವೆರಿಫಿಕೇಷನ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ವೆರಿಫೈ ಆಗುತ್ತೆ ನಂಬರು. ಅದಾದಮೇಲೆ ಕೆಳಗಡೆ ನಿಮ್ಮದು ಸೆಕೆಂಡ್ ಸ್ಟೆಪ್ಪು ಫಾರ್ಸ್ಡಿ ಫೇಸ್ ಅಥೆಂಟಿಕೇಷನ್ ನಿಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಫೇಸ್ ಅಥೆಂಟಿಕೇಟರ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಂಗೆ ನಿಮಗಿದು ಫೇಸು ಇಲ್ಲಿ ಅಡ್ವೈಸ್ ಹೇಳುತ್ತೆ ನಿಮ್ಮದು ಏನಂದರೆ ಕನ್ನಡ ಹಾಕ್ಕೊಂಡಿರ್ಬೋದು, ಆಮೇಲೆ ಬ್ರೈಟ್ನೆಸ್ ಇರುವಂಥ ಒಂದು ಲೈಟ್ ಜಾಗದಲ್ಲಿ ನೀವು ಕೂತು ಇದನ್ನು ಮಾಡ್ಬೋದು. ಕೆಳಗಡೆ ಇಲ್ಲಿ ಐ ಹಿಯರ್ ಬೈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮಲ್ಲಿ ಫೇಸ್ ಅಥೆಂಟಿಕೇಷನ್ಗೆ ಬಾಕ್ಸ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ಜಸ್ಟ್ ಆ ಬಾಕ್ಸಲ್ಲೇ ನಿಮ್ಮ ಫೇಸನ್ನು ಹಾಕ್ಬಿಟ್ಟು ಜಸ್ಟ್ ಒಂದು ಸಾರಿ ಬ್ಲಿಂಕ್ ಮಾಡಿ ಐನ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಆಟೋಮೆಟಿಕ್ಕು ವೆರಿಫೈ ಆಗೋಗ್ಬಿಡುತ್ತೆ. ಅಂದರೆ ಲೈಕ್ ನಿಮ್ಮ ಆಧಾರ್ ಜೊತೆಗೆ ನಿಮ್ದು ಏನು ಫೋಟೋ ಇರುತ್ತೆ ಅದು ಇದರಲ್ಲಿ ವೆರಿಫೈ ಆಗೋಗ್ಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತಂದರೆ ಪೇಮೆಂಟು. ಸೊ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಪೇಮೆಂಟು 75 ರುಪೀಸು ನಿಮ್ಗೆ ಗೊತ್ತಿದೆ. 75 ರುಪೀಸ್ ಪೇ ಮಾಡಿದ್ರೆ ವಿತಿನ್ 30 ಡೇಸ್ ಒಳಗಡೆ ಇದ್ರಿಗೆ ಆಗೋಗುತ್ತೆ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಕನ್ಫರ್ಮ್ ಆ್ಯಂಡ್ ಪೇ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕನ್ಫರ್ಮ್ ಆ್ಯಂಡ್ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ನೀವು ಇದರಲ್ಲಿ ಗೂಗಲ್ ಪೇ, ಫೋನ್ಪೇ ಎಲ್ಲ ವಾಲೆಟ್ಸ್ಗಳೇನಿದೆ ಅದರಿಂದ ನೀವು ಇದರಲ್ಲಿ ಪೇನ ಮಾಡ್ಬೋದು, ಆನ್ಲೈನ್ ಕೂಡ ಮಾಡ್ಬೋದು, ರೈಟ್. ಸೊ ಇಲ್ಲಿ ಗೂಗಲ್ ಪೇ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೀವು ಗೂಗಲ್ ಪೇ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಕೋಡ್ ಏನಿರುತ್ತೆ ಪಿನ್ನು, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ಕನ್ಫರ್ಮ್ ಪೇಮೆಂಟ್ ಅಂತ ಬರುತ್ತೆ. ಸೊ ಸ್ವಲ್ಪ ಒಂದು 2 ಸೆಕೆಂಡ್ ವೇಟ್ ಮಾಡಿ. ಅದಾದಮೇಲೆ ನೋಡ್ಬೋದು ನೀವು ಪೇಮೆಂಟು ಸಕ್ಸಸ್ಫುಲ್ ಆಗಿದೆ. ಯುವರ್ ಮೊಬೈಲ್ ನಂಬರ್ ಅಪ್ಡೇಟ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಸೊ ಅದ್ರ ಜೊತೆಗೆ ಒಂದು ನಿಮಗೆ ಅಕ್ನಾಲೇಜ್ಮೆಂಟ್ ರಿಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ. ಸೊ ಅದರಲ್ಲಿ ಟ್ರ್ಯಾಕಿಂಗ್ ರಿಕ್ವೆಸ್ಟ್ ID ಎಲ್ಲ ಇರುತ್ತೆ. ಸೊ ನೀವು ಅದನ್ನು ಆಮೇಲೆ ಟ್ರ್ಯಾಕ್ ಮಾಡ್ಬೋದು ಅಪ್ಡೇಟ್ ಆಗಿದೆ ಏನಂದ್ಬಿಟ್ಟು. 30 ಡೇಸ್ ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ. ಬಟ್ ಆದರೆ ಇದು ವಿತಿನ್ 1 ಡೇ ಆರ್ 2 ಡೇ 24 ಅವರ್ಸ್ 48 ಅವರ್ಸಲ್ಲಿ ಆಗೋಗ್ಬಿಡುತ್ತೆ, ರೈಟ್. ಅಷ್ಟು ಟೈಮ್ ತೊಗೊಳ್ಳೋದಿಲ್ಲ. ಬಟ್ ಇನ್ ಕೇಸ್ ಅವ್ರು ಹೇಳೋದೇನು ಅಂತಂದರೆ ಮ್ಯಾಕ್ಸಿಮಮ್ 30 ಡೇಸ್ ಅಂತ ಟೈಮ್ ಕೊಟ್ಟಿರ್ತಾರೆ ಅಷ್ಟೇ, ಅದ್ರ ಒಳಗಡೆ ಆಗೋಗ್ಬಿಡುತ್ತೆ, ರೈಟ್. ಸೊ ಒಂದು ವೇಳೆ ಆಗಿಲ್ಲ ಅಂತಂದರೆ ನೀವು ನಿಮ್ಮೊಂದು ಟ್ರ್ಯಾಕಿಂಗ್ ಸಿಸ್ಟಮ್ ಏನಿರುತ್ತೆ ID ನಂಬರು, ಸೊ ಆ ನಂಬರ್ ಮೇಲೆ ನೀವು ಚೆಕ್ ಮಾಡಿ. ಅದರಲ್ಲಿ ಆ ನಂಬರಿಂದ ಚೆಕ್ ಆನ್ಲೈನ್ ಕೂಡ ಇದರಲ್ಲಿ ಚೆಕ್ ಮಾಡ್ಬೋದು ಗೈಸ್. ಸೊ ಇಲ್ಲಿ ನೋಡ್ಬೋದು ಯುವರ್ ಮೊಬೈಲ್ ನಂಬರ್ ಅಪ್ಡೇಟ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಕೆಳಗಡೆ ನೀವು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡ್ಕೋಬೋದು ಗೈಸ್, ಓಕೆ. ಸೊ ಈ ರೀತಿಯಾಗಿ ನೀವೇನಿದೆ ನಿಮ್ಮ ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಸಿಗೋಣ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅದ್ರ ಜೊತೆಗೆ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ವಿಡಿಯೋದ ಕೆಳಗಡೆ ಕಮೆಂಟನ್ನು ಮಾಡಿ ಗೈಸ್.